ಯದುಕುಮಾರ್ ಸರ್, ಈಗ ಮಿನಿಸ್ಟರ್ ಮಾಡ್ಲೇಬೇಕು ಅಂತಂದ್ರೆ ಸಾಕಷ್ಟು ವಿಧಾನಗಳಿದೆಯಪ್ಪ. ಹಿಂಬಾಗಿಲು, ಮುಂಬಾಗಿಲು, ದುಡ್ಡು ಕೊಟ್ಟು ಖರೀದಿ ಮಾಡಿ, ದುಡ್ಡು ಕೊಟ್ಟು ಮಿನಿಸ್ಟರ್ ಪೋಸ್ಟ್ ನ ತೆಗೆದುಕೊಂಡು ಮೊಟ್ಟೆ ಎಸ್ದು ಬಿಟ್ಟು ಮಿನಿಸ್ಟರ್ ಮಾಡೋದು ಇದು ಹೊಸ್ತಪ್ಪ ರಾಜ್ಯ ರಾಜಕೀಯದಲ್ಲಿ. ಇದು ಹೆಂಗೆ? ಒಬ್ಬ ಮಿನಿಸ್ಟರ್ ಆದವರು, ಶಾಸಕರಾಗಿದ್ದವರು ಮೊಟ್ಟೆ ಹೊಡೆದ್ರು ನನಗೆ ಮಿನಿಸ್ಟರ್ ಮಾಡೋ ಸಲುವಾಗಿ ಈ ಆರೋಪನ ಹೆಂಗ್ ನಂಬೋದು? ಲಾಜಿಕಲಿ ಇದನ್ನ ನಾವು ಹೆಂಗ್ ಕನೆಕ್ಟ್ ಆಗೋದು ಅಂತ ಹೇಳಿ. ಲಾಜಿಕಲಿ ಅನ್ನೋದಕ್ಕಿಂತನೂ ಇದು ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಯಾವ ರೀತಿ ಪಾತಾಳ ಕುಸಿತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇದು ಮಾತಾಡಬೇಕಾಗತ್ತೆ. ಯಾಕಂದ್ರೆ ಅಧಿವೇಶನ ನಡೀತಾ ಇರಬೇಕಾದ ಘಟನೆ ಆಗ್ಬೋದು, ಸಿ.ಟಿ. ರವಿ ಅವ್ರ ಘಟನೆ ಆಗ್ಬೋದು, ಇದ್ರಾಗ್ಬೋದು, ಒಂದಕ್ಕೊಂದು ತಾಳೆ ಇರುತ್ತೆ ಮೇಡಮ್. ಅಲ್ಲಿ ವಿರೋಧ ಪಕ್ಷದ ಯಾವ ನಾಯಕರ ಮೇಲೆ ಈ ಸರ್ಕಾರ ಬಂದಾಗಿನಿಂದ, ಅಂದ್ರೆ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡಿ ಯಾವ್ಯಾವ ಸರ್ಕಾರದ ವಿರೋಧ ಪಕ್ಷದ ನಾಯಕರನ್ನು ಟಾರ್ಗೆಟ್ ಮಾಡಿದ್ದು, ಅದ್ರ ವಿರುದ್ಧವಾಗಿ SIT ರಚಿಸಿದ್ದು, SIT ಕೆಲವು ಬೇರೆ SITಗಳು ಯಾವ್ದು ಕೆಲಸ ಮಾಡ್ತಾ ಇಲ್ಲ. ಅದೇ ವಿರೋಧ ಪಕ್ಷಗಳ ನಾಯಕರದ್ದು ಯಾರ ಮೇಲೆ ಟಾರ್ಗೆಟ್ ಮಾಡಿದ್ರು ಅದೆಲ್ಲ ಫುಲ್ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಹೋಗ್ತಾ ಇತ್ತು ಅದಲ್ಲಿ. ಸೊ ಫಾಸ್ಟ್ ಟ್ರ್ಯಾಕ್ ನಲ್ಲಿ ಹೋಗ್ತಾ ಇರ್ಬೇಕಾದಾಗ ವೆನ್ ಯು ಕನೆಕ್ಟ್ ದ ಡಾಟ್ಸ್ ಅದೇ ಆಗುತ್ತೆ ಮೇಡಮ್. ಇವಾಗ ಇವರು ಹನುಮಂತರಾಯಪ್ಪನವ್ರು ತುಂಬಾ ಇದು ಸುಲಭವಾಗಿ ಹೇಳ್ಬಿಟ್ರು ಅವನ ಆತರ ಅಂತ. ಅವರ ನಾಯಕರು ಕೂಡ ಅವ್ರು ಹೇಳ್ತಿದ್ದಾರೆ ಸ್ವಾಭಾವಿಕ ಅಂತ. ಸ್ವಾಭಾವಿಕ, ನೀನು ನನ್ನ ಜಿಲ್ಲೆಗೆ ಬಂದ್ರೆ, ನೀನ್ ನನ್ನ ಜಿಲ್ಲೆನಲ್ಲಿ ಏನಾದ್ರೂ ಮಾತಾಡ್ದೆ ಅಂದ್ರೆ ನೀನ್ ನನ್ನ ಜಿಲ್ಲೆಯಿಂದ ಅಲ್ಲ ಸರ್, ಅದು ಅಶ್ಲೀಲವಾಗಿ ಮಾತನಾಡಿದ್ರು ಅಲ್ಲ. ಅಂದ್ರೆ ಅದೊಬ್ಬ ಜನಪ್ರತಿನಿಧಿಗೆ ಅದ್ ಹೆಂಗ್ ಅದು ಸ್ವಾಭಾವಿಕ. ಅವ್ರ ಹಿನ್ನೆಲೆ ಯಾವ್ದು ಇಲ್ಲ, ಇವ್ರ ಹಿನ್ನೆಲೆ ಬೇರೆ ಬೇರೆ ಇರುತ್ತೆ. ಅವ್ರ ಹಿನ್ನೆಲೆ ಯಾವ್ದು? ಕೊತ್ವಾಲ್ ಶಿಶಿ ಯಾರು? ಆ ಸಾಮ್ರಾಜ್ಯದಲ್ಲಿ ನಾನು ಇದ್ದು ಬಂದಿದ್ದೀನಿ ಅಂತ ಹೇಳ್ತಾರೆ, ನಾನು ಕೇಸ್ ಹಾಕ್ಸ್ಕೊಂಡಿಲ್ಲ ಅಂದಿದ್ದು ಯಾರು? ಅವ್ರು ಹೇಳ್ದಾಗ ಹೇಳ್ಬೇಕಾದಾಗ ಆ ಹಿನ್ನೆಲೆ ನೋಡ್ಕೋಬೇಕಾಗುತ್ತೆ. ನಾನು ಹೇಳ್ತಾ ಇರೋದು ಕಾನೂನು ಸುವ್ಯವಸ್ಥೆ ಬಗ್ಗೆ ಆಗ್ಬೋದು. ನಾನು ಜನಪ್ರತಿನಿಧಿ ಮೇಡಮ್. ಬಿಜೆಪಿ ಅವತ್ತು ಹೇಳ್ತು, ಇವತ್ತು ಹೇಳ್ತಾ ಇದೆ, ಹಿಂದೆ ಅವ್ರು ಮಾಡಿದಂತ ಏನೇ ಇದ್ರು ಅವ್ರ ಆರೋಪಗಳು ಹೊರಿಸಿದ್ದಾರೆ, SIT ಮಾಡಿದ್ದಾರೆ, ಅದಕ್ಕೆ ಬಿಜೆಪಿ ಬೆಂಬಲ ಇಲ್ಲ. ಅದಕ್ಕೇನಾದ್ರೂ ತಪ್ಪಿಸತ್ರಾದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಇಟ್. ಇಟ್ ಈಸ್ ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಆದ್ರೆ ಇವಾಗ ಇವರು ಜನಪ್ರತಿನಿಧಿಯಾಗಿ ಕೇಸ್ ಆಗಿದೆ, ಬ್ಯಾಕ್ ಅಲ್ಲೇ ಆಗುತ್ತೆ. ಯಾತಕ್ಕೋಸ್ಕರ ಅಲ್ಲಿ ಆಗುತ್ತೆ? ಇದನ್ನ ತನಿಖೆ ಮಾಡ್ಬೇಕಂತ ಹೇಳುವಂತದ್ದು. ಇವಾಗ ಇವರು ನಾವೇನು ಹೇಳಲಿಲ್ಲ, ಇದರಿಂದ ತನಿಖೆ ಮಾಡಿ ಅದರಿಂದ ತನಿಖೆ ಮಾಡಿ ಅಂತ. ಈಗ ಯಾಕೆ ಇವರು NIA ತನಿಖೆ ಮಾಡಿ, CBI ತನಿಖೆ ಮಾಡಿ? ಹೌದು, ಕೊಡಿ ಸಿ.ಟಿ. ರವಿ ಅವರು ಇದನ್ನ ಯಾಕೆ ಅವ್ರನ್ನ 600 ಕಿಲೋಮೀಟರ್ 500 ಕಿಲೋಮೀಟರ್ ಸುತ್ತಾಡಿಸ್ರಲ್ಲ, ಕೊಡಿ CBI ತನಿಖೆ ಅಂತ ಹೇಳ್ಬೋದಲ್ಲ. ಸಿ.ಟಿ. ರವಿ ಅವರು ಆಚೆ ಬನ್ನಿ ಮಾತಾಡ್ತಿರೋದು ಮುನಿರತ್ನ ರೇಪ್ ಆರೋಪದ ಮೇಲೆ ಅರೆಸ್ಟ್ ಆದವರು, ಅಟ್ರಾಸಿಟಿ ಕೇಸ್ ನಲ್ಲಿ ಅರೆಸ್ಟ್ ಆಗಿ ಆಚೆ ಬಂದವರು, ಅವ್ರ ಬಗ್ಗೆ ಮಾತಾಡ್ತಿರೋದು. ವಾಪಸ್ ಬನ್ನಿ. ಸಿ.ಟಿ. ರವಿ ಅವ್ರ ಮೇಲೆ ಅಂತ ಆರೋಪ ಇಲ್ಲ. ನಾನು ಫಸ್ಟ್ ಸ್ಟೇಟ್ಮೆಂಟ್ ಹೇಳಿದಂತದ್ದು ಬಿಜೆಪಿ ವಿಲ್ ನಾಟ್ ಪ್ರೊಟೆಕ್ಟ್ ಅಂತ ಅನ್ಬಿಟ್ಟು ಫಸ್ಟ್ ಸ್ಟೇಟ್ಮೆಂಟ್. ಆಫ್ಟರ್ ದಟ್ ನಾನೊಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿಯಾಗಿ ಸರ್ಕಾರ ನಡೆಸ್ಕೊಳ್ತಾ ಇದೆ ಅದು ಆ ಕ್ಷೇತ್ರದಲ್ಲಿ ಮೇಡಮ್ ಅದು ಹಿನ್ನೆಲೆ ಹೋಗ್ಬೇಕಾಗುತ್ತೆ. ವಿಧಾನಸಭಾ ಎಲೆಕ್ಷನ್ಸ್ ಅಲ್ಲಿ ಅವ್ರು ಗೆದ್ದಿರೋದಾಗ್ಬೋದು, ಅದಾದಂತ ಲೋಕಸಭಾ ಎಲೆಕ್ಷನ್ಸ್ ಅಲ್ಲಿ ಯಾವ ರೀತಿಯಾದಂತ ಲೀಡ್ ಬಂತು, ಇದೆಲ್ಲ ರಾಜಕೀಯ ದ್ವೇಷಗಳಿದ್ದೇ ಇರುತ್ತಲ್ಲ ಮೇಡಮ್. ಅದನ್ನ ಯಾಕೆ ನೀವು ಕರೆಕ್ಟ್ ಮಾಡಲ್ಲ? ರಾಜಕೀಯ ದ್ವೇಷಕ್ಕೆ ಮೊಟ್ಟೆ ಎಸೆದ್ರು ಅಂತ ಹೇಳಿ ನಾನು ನಿಮಗೆ ಪ್ರಶ್ನೆ ಕೇಳಬೇಕಾಗಿತ್ತು. ಆದ್ರೆ ನೀವು ಕಡಾಖಂಡಿತವಾಗಿ ಏನ್ ಉತ್ತರ ಕೊಡ್ತೀರಿ ಅನ್ನೋದ್ರ ಅಂದಾಜು ನಂಗೆ ಇರೋದ್ರಿಂದ ರಾಜುಗೌಡ್ರನ್ ಪ್ರಶ್ನೆ ಕೇಳ್ತೀನಿ. ರಾಜುಗೌಡ್ರೆ, ಹನುಮಂತರಾಯಪ್ಪನವರು ಮಾತನಾಡಿದ್ರು ಮಧ್ಯಾಹ್ನ ನಮ್ಮ ಜೊತೆಯಲ್ಲಿ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಹಾಗೆ ಕುಸುಮಾ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಕಮ್ಮಿನೇನ್ರಿ ಆರೋಪ ಬಂದಿರೋದು ಮುನಿರತ್ನ ಅವ್ರ ಮೇಲೆ? ಆ ಕ್ಷೇತ್ರದ ಹೆಣ್ಣು ಮಕ್ಕಳು ಅಥವಾ ಅವರಿಂದ ನೊಂದಿರುವ ಹೆಣ್ಣು ಮಕ್ಕಳ ಕುಟುಂಬಸ್ಥರು ಯಾರೋ ಮನನೊಂದು ಅವರು ಅಸಹನೆಯಿಂದ ಮೊಟ್ಟೆ ಎಸ್ತಿರಬಹುದು. ಈ ಆಯಾಮನೂ ಇರ್ಬೋದಲ್ಲ. ಇಲ್ಲಿ ಮರ್ಡರ್ ಅಟ್ಯಾಕು, ಅದ್ರ ಮೇಲೆ ಆಸಿಡ್ ತುಂಬಿದ್ರು, ನನ್ನನ್ನು ಕೊಲೆ ಮಾಡಿಸ್ಬಿಡ್ತಾರೆ, ಕೊಲೆ ಮಾಡಿದ್ರೆ ಇವ್ರ ಕಾರಣ ಅಂದ್ರೆ ಮುನಿರತ್ನ ಅವರು ಆದ ಘಟನೆಯನ್ನ ಆಂಪ್ಲಿಫೈ ಮಾಡೋ ಪ್ರಯತ್ನ ಮಾಡ್ತಿದ್ದಾರ? ನಮ್ ಕಡೆ ಒಂದು ಗಾದೆ ಮಾತು ಹೇಳ್ತಾ ಇರ್ತಾರೆ, ಮುಳುಗ್ತಾ ಇರೋನ್ಗೆ ಹುಲ್ಕಡ್ಡಿನೂ ಆಸರೆ ಅಂತ. ಮನುಷ್ಯನಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬಂದಾಗ ಸಂಕಟದಲ್ಲಿ ವೆಂಕಟರಮಣ ಅನ್ನೋ ಒಂದು ಭಾವನೆ ಕೂಡ ಇದೆ. ಅದೇ ರೀತಿ ಇಂಥ ಪರಿಸ್ಥಿತಿಗಳು ಬ್ಯಾಕ್ ಟು ಬ್ಯಾಕ್ ಕ್ರಿಯೇಟ್ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಈ ಥರ ಮಾತಾಡೋದು ಸಹಜ. ಆಮೇಲೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋಂಥ ಆಯಾಮ ಈ ರಾಜ್ಯದ ಲಾ ಅಂಡ್ ಆರ್ಡರ್ ಸಿಸ್ಟಮ್ ನೋಡಿ. ಕಾಂಗ್ರೆಸ್ ಪಕ್ಷ ತಮ್ಮದೇ ರೀತಿಲಿ ಆಡಳಿತ ಮಾಡ್ತಾ, ತಮ್ಮದೇ ವೈಖರಿಲಿ ಪೊಲೀಸ್ ಇಲಾಖೆನ ತಮ್ಗೆ ಹೆಂಗ್ ಬೇಕಂಗ್ ಬಳಸ್ಕೋತಾ ಹೊಸ ಲ್ಯಾಂಡ್ ಮಾರ್ಕ್ ಬರೀಲಿಕ್ಕೆ ಹೊರಟಿದ್ದಾರೆ. ಹೊಸ ಲ್ಯಾಂಡ್ ಮಾರ್ಕ್ ಅಂದ್ರೆ ಈ ನಮ್ಮ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ್ರೆ ನಾವ್ ಇದೇ ತರ ಕೆಲಸ ಮಾಡ್ತೀವಿ, ನಮ್ ಇಷ್ಟ ಬಂದಂಗೆ ಕೆಲಸ ಮಾಡ್ತೀವಿ, ಅಧಿಕಾರ ನಮ್ ಕೈಲಿದೆ, ವ್ಯವಸ್ಥೆ ನಮ್ ಕೈಲಿದೆ, ನಾವ್ ಏನನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಸರಿ ಆಯ್ತು, ಮೊಟ್ಟೆ ಎಸ್ತಿದ್ದಾರೆ, ತನಿಖೆ ಆಗ್ಲಿ. ಈಗ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬಂತು, ತನಿಖೆ ಆಗ್ಲಿ, ಏನ್ ಬೇಕು ಮಾಡ್ಲಿ. ಇಲ್ಲಿ ಒಂದ್ 2-3 ಘಟನೆಗಳನ್ನ ನಾವು ಹಿಂದಿನ ಘಟನೆಗಳನ್ನ ಅವಲೋಕಿಸಲೇಬೇಕಾಗತ್ತೆ. ಯಾಕಂದ್ರೆ ಇದಕ್ಕೂ ಅದಕ್ಕೂ ಕನೆಕ್ಟಿವಿಟಿ ಇಲ್ಲ ಅನ್ನಂಗಿಲ್ಲ. ಉದಾಹರಣೆಗೆ ಸಿ.ಟಿ. ರವಿ ಅವ್ರ ಕೇಸಲ್ಲಿ ಆಗಿದ ತಕ್ಷಣ ಇಮಿಡಿಯೇಟ್ ಬರ್ತಾರೆ, ಅಲ್ಲಿ ಅವ್ರ ಮೇಲೆ ಗಲಾಟೆ ಮಾಡಿದವ್ರನ್ನೂ ಕೂಡ ಅರೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ, ಅವ್ರನ್ನೂ ಅರೆಸ್ಟ್ ಮಾಡ್ತಾರೆ, ಸುಮಾರು ಕರ್ಕೊಂಡೋಗು ಊರೆಲ್ಲ ಸುತ್ತಿಸ್ಕೊಂಬರ್ತಾರೆ. ಅದನ್ನ ಅವರೇ ಸಮರ್ಥಿಸ್ಕೊಳ್ಳಿ, ನಾವು ಆ ವಿಚಾರದಲ್ಲಿ ಚರ್ಚೆ ಮಾಡೋದು ಬೇಡ. ಅಲ್ಲಿಂದ ಆಚೆಗೆ ವಿನಯ್ ಕುಲಕರ್ಣಿ ಅಂತ ಒಬ್ಬ ಕಾಂಗ್ರೆಸ್ MLA ಮೇಲೆ ಒಬ್ಬ ಹೆಣ್ಮಗಳು ರೇಪ್ ಕೇಸ್ ಹಾಕ್ತಾರೆ.
ಮಾಧ್ಯಮಗಳಲ್ಲಿ ದಿನ ಬಿತ್ತರಿಸ್ತಾರೆ, 3 ರಿಂದ 4 ದಿನ 5 ದಿನ FIR ಆಗೋವರೆಗೂ ಬಿಡದಂಗೆ ಬಿತ್ತರಿಸ್ತಾರೆ. ಏನ್ ಮಾಡಿದ್ದೀರಿ ಅವರನ್ನ? ಅಲ್ವಾ? ಇದೇ DK ಶಿವಕುಮಾರ್ ಅವರು ಕಳೆದ ಒಂದು 4-5 ವರ್ಷಗಳಿಂದ ಒಬ್ರು ಪತ್ರಕರ್ತರು ಸ್ಟಿಂಗ್ ಆಪರೇಷನ್ ಮಾಡಕ್ ಹೋದಾಗ ಹೆಣ್ಣು ಮಗಳ ಬಟ್ಟೆನ ಹಿಡಿದು ಎಳೆದು ಹರಿತಾರೆ. ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿರಲ್ಲ, ಅವತ್ತು ನಿಮ್ಮ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕ್ರಮ ಕೈಗೊಳ್ತು? ಅವ್ರ ಪಕ್ಷದಲ್ಲೂ ಅಂತವ್ರಿದ್ದಾರೆ, ನಮ್ಮ ಪಕ್ಷದಲ್ಲೂ ಅಂತವ್ರು ಇರ್ಬೋದು. That is common ಅನ್ನೋ ರೀತಿ ಅಲ್ಲಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಕಾನೂನಿನ ಸುವ್ಯವಸ್ಥೆ ಬಗ್ಗೆ. ಅದನ್ನ ಯೋಚನೆ ಮಾಡಿ. ನೀವ್ ಅಷ್ಟೆಲ್ಲಾ ಮಾಡಿದ್ರಲ್ಲ, ಅವತ್ತೇನು ಇಲ್ಲ. ಕಾನೂನು ಸುವ್ಯವಸ್ಥೆ ನೀವಂತೀರಿ. ಇವತ್ತು ಮುನಿರತ್ನ ಅವರು ಹೇಳಿದ್ದಾರೆ, ಪೊಲೀಸ್ ಇದ್ದಕ್ಕೆ ನಾನು ಬದುಕಿದ್ದು, ಇಲ್ಲ ಇನ್ನೇನೋ ಆಗ್ತಿತ್ತು ಅಂತ ಹೇಳಿ. ಆಯ್ತು, ಮುಂದಿನ ಘಟನೆಗಳೇನು? ಲಾ ಸಿಸ್ಟಮ್ ಇಟ್ಸ್ ವರ್ಕಿಂಗ್. ಮುನಿರತ್ನ ಅವರು ಬದುಕಿದ್ದಾರೆ, ಮುಂದಿನ ಘಟನೆಗಳೇನು? ಬದುಕಿದ್ದಾರೆ. ಮುಂದಿನ ಘಟನೆಗಳು ಹಂಗಾದ್ರೆ ಅವತ್ತು ಆ ಪತ್ರಕರ್ತೆ ಸತ್ತೋಗಿದ್ರು ನಿಮಗೆ ಬೇಜಾರಿಲ್ವಾ? ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇವತ್ತಿನ ಕಾನೂನು ಸುವ್ಯವಸ್ಥೆ ರಾಜಗೌಡ್ರೆ, ಹೆಣ್ಮಗಳಾಗಿ ನಾನು ಹೆಣ್ಣು ಮಕ್ಕಳ ಬಗ್ಗೆ ಏನ್ ಮಾತಾಡ್ಬೇಕು ನನಗೆ ಗೊತ್ತಿದೆ. ನಾನು ಮುನಿರತ್ನ ಅವ್ರ ಪ್ರಕರಣ ಕೇಳಿದ್ರೆ ನೀವು ಹಿಂದಿನ ಪ್ರಕರಣ ಹೇಳ್ತಿದ್ದೀರಿ. ಲಾ ಅಂಡ್ ಆರ್ಡರ್ ಸಿಸ್ಟಮ್ ಬಗ್ಗೆ ಮುನಿರತ್ನ ಅವ್ರು ಸಿಂಪಲ್ ಪ್ರಶ್ನೆ, ನೀವು ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಅಂತ ಹೇಳಿದ್ರಿ, ಮುನಿರತ್ನ ಅವ್ರು ಹೇಳ್ತಿದ್ದಾರೆ ಪೊಲೀಸ್ ರಿಂದನೇ ಬದುಕಿದ್ದೀನಿ ಅಂತ. ನಿಮ್ಮಿಬ್ಬರ ಮಾತಿನಲ್ಲೇ ವೈರುಧ್ಯ. ಉತ್ತರ ಬೇಕಲ್ವಾ ನಮ್ಗೆ? ಈಗ ಒಂದ್ ನಿಮಿಷ, ನಿಮ್ಮ ಅರ್ಧ ಗಂಟೆ ಪ್ರಶ್ನೆಗೆ ಒಂದ್ ವರ್ಡ್ ಉತ್ತರ ಆಗಿಲ್ಲ ಸರ್. ಅರ್ಧ ನಿಮಿಷ, ನೀವು 2 ನಿಮಿಷ ಮಾತಾಡಿ. ಅಲ್ಲಲ್ಲ, ನಾನ್ ಕೇಳ್ತಾ ಇರೋದು ನಿಮ್ಮ 2 ನಿಮಿಷ ಪ್ರಶ್ನೆಗೆ 1 ವರ್ಡ್ ಉತ್ತರ ಬೇಕು ನಿಮಗೆ. ಹೇಳಿ. ಇಲ್ಲ 4 ನಿಮಿಷ ಮಾತಾಡಿ. ಮಾತಾಡಕ್ಕೆ ಬಿಡ್ಲಿಲ್ಲ ಅಂದ್ರೆ, ಈ ವಿಚಾರಗಳ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಜನಕ್ಕೆ ಅರ್ಥ ಆಗದ ಹೆಂಗೆ? ಮಾಡಿಸಿ ಅರ್ಥ. ಯಾರು ಬೇಡ ಇಲ್ವಲ್ಲ ನೀವು ಮಾತಾಡಕ್ ಬಿಟ್ರೆ ತಾನೇ ನಾವು ಮಾತಾಡೋದು. ನೀವು ಹಳೆ ವಿಚಾರ ತೆಗೆದ್ ಬೇಡವಾ? ಜನಕ್ಕೆ ತಿಳಿಸೋದ್ ಬೇಡವಾ? ಹೇಳಿ. ಇವಾಗ ಏನ್ ಹೇಳ್ಬೇಕು ಹೇಳಿ? ನಿಮ್ ಬಾಯಲ್ಲಿ ಬರೋದು ನಮ್ ಕೈಲಿ ಹೇಳ್ಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಪ್ರಶ್ನೆ ಸಿಂಪಲ್. ತಪ್ಪಿದ್ಯಾ? ಎಡಳಿ ಸರ್ ನೀವು ಮಾತಾಡಿದ್ಮೇಲೆ ಹೇಳಿ. ನಾನು ಕೇಳಿದ್ ಸಿಂಪಲ್. ಲಾ ಅಂಡ್ ಆರ್ಡರ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ ಅಂತಂದ್ರೆ ಮುನಿರತ್ನ ಅವ್ರು ಪೊಲೀಸ್ ರಿಂದಲೇ ಬದುಕಿದ್ದೀನಿ ಅಂತಾರೆ. ಯಾವ್ದನ್ನ ನಂಬೇಕು ಅಷ್ಟೇ. ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಹೌದು, ಆ ಪರಿಸ್ಥಿತಿಗೆ ಅವ್ರು ಹೇಳಿದ್ದಾರೆ. ಆದ್ರೆ ಅವತ್ತಿನಿಂದ ನಡೆದಂತ ಘಟನೆಗಳ ಬಗ್ಗೆ ಅವಲೋಕನ ಮಾಡೋದ್ ಬೇಡವಾ? ಮಾಡಿ. ನೋಡ್ರಿ, ಇವತ್ತು ನಮ್ಮ ಮುಂದೆ ಪೊಲೀಸ್ನವ್ರು ನಿಂತಾಗ ಈಗ ಮಾಧ್ಯಮಕ್ಕೆ ಬರ್ತೀವಿ. ಅವತ್ತಾದ ಘಟನೆ ಬೇರೆ, ಇವತ್ತಾದ ಘಟನೆ ಬೇರೆ. ಅವತ್ ಯಾವ್ದೋ ಒಂದು ಹೆಣ್ಮಗಳ ಮೇಲೆ ಹರಾಸ್ಮೆಂಟ್ ಆಯ್ತು ಅಂತ ಇವತ್ತು ಅದೇ ಘಟನೆ ಆಗ್ಬೇಕಾ? ನಾನು ಅದನ್ನೇ ಹೇಳ್ತಾ ಇರೋದು. ಇಂಥವೆಲ್ಲ ವಿಚಾರಗಳು ಬಂದಾಗ ನೀವು ಸುಮ್ನೆ ಇರ್ತೀರಿ ರಾಜಕಾರಣಿಗಳು. ನಾನು ಅದನ್ನೇ ಹೇಳ್ತಾ ಇರೋದು. ವಿನಯ್ ಕುಮಾರ್ ಯಾಕೆ ನಿಮಗೆ ಉದಾಹರಣೆ ಕೊಟ್ಟೆ ನಾನು? ಇಂಥ 1000 ಉದಾಹರಣೆಗಳಿದಾವೆ. ಕೊಡ್ತಾ ಹೋದ್ರೆ ನಿಮ್ಮ ಏನು ಈ ಸಮಯ ಪೂರ್ತಿ ತಗೋಬಹುದು. ಆದ್ರೆ ಒಂದೊಂದು ಘಟನೆಗಳನ್ನ ಯಾಕೆ ಅವಲೋಕನ ಮಾಡ್ತಾ ಇದೀನಿ ಅಂದ್ರೆ, ಜನಕ್ಕೆ ವಿಚಾರಗಳನ್ನ ಸ್ಪಷ್ಟವಾಗಿ ತಿಳಿಸ್ಲಿಕ್ಕೆ ಒಂದು ಉದಾಹರಣೆಗಳನ್ನ ಕೊಡ್ತೀವಿ. ನೀವು ಉದಾಹರಣೆಗಳೇ ಬೇಡ ಅನ್ನೋದಾದ್ರೆ ನಾವು ಸುಮ್ನೆ ಕೂರ್ತೀವಿ. ಉದಾಹರಣೆ ಕೊಡಿ. ನಾನು ಇವತ್ತಿನ ಪ್ರಶ್ನೆ ಕೇಳಿದೆ ಅಷ್ಟೇ, ಅದನ್ನು ಸೇರಿಸಿ ಮಾತಾಡಿ. ಖಂಡಿತವಾಗ್ಲೂ ನಾನು ಹೇಳ್ತೀನಿ ಕೇಳಿ. ಆ ಪರಿಸ್ಥಿತಿಗೆ ಈಗ ಸಡನ್ ಆಗಿ ಮೊಟ್ಟೆ ಬಿತ್ತು. ಹಿಂದೆ ಅವ್ರು ಮಾಡಿದರೆ ಅದಕ್ಕೆ ತನಿಖೆ ಒಳಪಡಿಸಿದಿರಿ, ನೀವು ಅವರನ್ನ ಜೈಲಿಗೆ ಕಳಿಸಿದಿರಿ. ನಿಮ್ದೇ ಸರ್ಕಾರದಲ್ಲಿದ್ದಂತ ನಿಮ್ಮ ಕೆಳಗಿರುವಂತ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಆಗ್ಲಿ, ಮುಂದಿನ ಏನು ಕ್ರಮ ಆಗ್ಬೇಕೋ ಅದು ಆಗ್ಲಿ. ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆಗೆ ಒಳಪಡಿಸಿ. ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ಯಾರನ್ನ ಅಬ್ಜೆಕ್ಷನ್ ಮಾಡಿದಾರ? ಈಗ ಅವ್ರಿಗೆ ಆತಂಕ ಬಂದಿದೆ, ನನ್ನ ಮೇಲೆ ಮೊಟ್ಟೆ ಎಸ್ತಿದ್ದಾರೆ, ನನ್ನ ಮೇಲೆ ಕೊಲೆ ಪ್ರಯತ್ನ ಆಗ್ತಾ ಇದೆ ಅಂತ ಒಬ್ಬ ಜನಪ್ರತಿನಿಧಿ ಕೇಳಿದ್ದಾರೆ. ಖಂಡಿತವಾಗ್ಲೂ ಇದನ್ನ ಒಂದು ತನಿಖೆಗೆ ಒಳಪಡಿಸಿ. ಬೇಡ ಅಂತ ಯಾರು ಹೇಳಿಲ್ಲ. ಯಾರು ತಪ್ಪಿತಸ್ಥರು ಇದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ನಮ್ದು ಯಾರು ಅಬ್ಜೆಕ್ಷನ್ ಇಲ್ಲ, ಮಾಧ್ಯಮದವ್ರದ್ದು ಅಬ್ಜೆಕ್ಷನ್ ಇಲ್ಲ. ಅದಕ್ಕೆ ಹೇಳಕ್ ಹೊರಟಿದೀನಿ, ತನಿಖೆ ನಿಷ್ಪಕ್ಷಪಾತವಾಗ್ಲಿ. ನಿಮ್ಮ ಪಕ್ಷದಲ್ಲಿರೋರ್ಗೊಂದು, ಇನ್ನೊಂದು ಪಕ್ಷದಲ್ಲಿರೋರ್ಗೊಂದು ಬೇಡ. ಈಗ ಮೊಟ್ಟೆ ಎಸ್ತಿದ್ದಾರೆ, ನಾಳೆ ಬೇರೆ ಏನೋ ಎಸಿತಾರೆ. ನೀವು ಈ ಪ್ರಕರಣಗಳನ್ನ ಸ್ವಲ್ಪ ಗಂಭೀರವಾಗಿ ತಗೊಳ್ಳಿ. ಇವತ್ತು ಈ ಜನಗಳ ತೆರಿಗೆಯಿಂದ ಈ ರಾಜ್ಯ ಸರ್ಕಾರಗಳು ನಡೀತಾ ಇರೋದು. ಅವರು ಒಂದು ಪಕ್ಷದವರಲ್ಲ, ಜನಪ್ರತಿನಿಧಿ ಅಂದ್ಮೇಲೆ ಜನರಿಂದ ಆಯ್ಕೆ ಆದಂತ ಬಂದಂತವ್ರು. ಅವ್ರನ್ನ ಕಾಪಾಡ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ಈ ವ್ಯವಸ್ಥೆ ಮೇಲೆ ಇದೆ. ಅದ್ರ ಜೊತೆಗೆ ಅವ್ರು ತಪ್ಪು ಮಾಡಿದ್ರೆ ಅವ್ರನ್ನ ಜೈಲಿಗೆ ಕಳಿಸುವಂತ ಅಧಿಕಾರ ಪೊಲೀಸ್ನವ್ರಿಗೆ. ಯಾರೇ ಮಾಡ್ಲಿ, ಆರೋಪ ಪ್ರತ್ಯಾರೋಪಗಳನ್ನ ಇಟ್ಕೊಂಡು ತನಿಖೆ ಮಾಡಲ್ಲ.